ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಈಗ ಎಲ್ಲರಿಗೂ ಎಕ್ಸಾಮ್ ಮುಗಿತಾ ಬಂದಿದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದು ಹೈಸ್ಕೂಲ್ ಟೀಚರ್ಗಾಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, UPSC ಆಗಿರ್ಬೋದು, KPSC ಆಗಿರ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಿದೆ ಅದರದ್ದಾಗಿರ್ಬೋದು, ಬ್ಯಾಂಕಿಂಗ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತಂದರೆ ಅಲ್ಲಿ ಸೈನ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೆಮಿಸ್ಟ್ರಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅದಕ್ಕೆ ಆನ್ಸರ್ಸ್ ಹುಡ್ಕುವಂಥದ್ದು ಅಥವಾ ಅದನ್ನು ಎಜುಕೇಟ್ ಮಾಡುವಂಥದ್ದು ನನ್ನ ವೀಡಿಯೋ ಸೀರೀಸಲ್ಲಿ ಮಾಡ್ತಾಯಿದ್ದೀನಿ. ಆ ಸೀರೀಸಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು PYQS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಫಾರ್ ಕಾಂಪಿಟೇಟಿವ್ ಕೆಮಿಸ್ಟ್ರಿ ಕ್ವಶನ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಆ ಪ್ಲೇ ಸ್ಟೋರ್ಗೆ ಹೋದರೆ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ನಾನು 10 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಬೇರೆ ಟಾಪಿಕ್ ಮೇಲೆ. ಸಾಧ್ಯ ಆದಷ್ಟು ಒಂದೇ ಟಾಪಿಕ್ನ ಒಂದು ಎಪಿಸೋಡಲ್ಲಿ ಮಾಡೋಣ ಅಂತ ಆಲ್ರೆಡಿ ಒಂದು 10 ಸೆಟ್ಸ್ಗಳನ್ನ ಮಾಡಿದ್ದೀನಿ. ಒಂದೊಂದು ಸೆಟ್ಟಲ್ಲಿ 10 ಕ್ವಶನ್ಸ್ಗಳು ರಿಲೇಟೆಡ್ ಟು ದ ಸೇಮ್ ಟಾಪಿಕ್ ಮಾಡಿದ್ದೀನಿ. ಸೊ ಅದೇ ಥರ ನೀವು ಪಾಲಿಮರ್ ಬಗ್ಗೆ ತುಂಬ ಕೇಳ್ತಾರೆ. ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಯಾವ ಥರ ಸೈನ್ಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಅಂದರೆ, ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಹೇಗಿರುತ್ತೆ ಅಂತಂದರೆ, ನಿಮಗೆ ಡೇ ಟು ಡೇ ಲೈಫಲ್ಲಿ ನೀವು ನೋಡೋ ಅಂಥದ್ದು ಅದನ್ನು ದಿನ ನೀವು ಅಬ್ಸರ್ವ್ ಮಾಡ್ತಿರ್ತೀರ. ಆದರೆ ವಾಟ್ ಇಸ್ ಎಕ್ಸಾಕ್ಟ್ ರೀಸನ್ ಬಿಹೈಂಡ್ ದಟ್, ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್ ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನು ಟೆಸ್ಟ್ ಮಾಡೋದಕ್ಕೆ ಆ ಥರದ್ದು ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಒಂದು ನಿಮಗೆ ಪಾಲಿಮರ್ಸ್ ಬಗ್ಗೆ ಕೇಳ್ತಾರೆ ಕ್ವಶನ್ಸ್ ಇದೆ. ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಮಾನೋಮರ್ಸ್ ಅಂತಂದರೆ, ಮರ್ಸ್ ಅಂತ ಅಂದರೆ ಪಾರ್ಟ್ಸ್ ಅಂತ, ಮಾನೋ ಅಂದರೆ ಒಂದು. ಸೊ ಒಂದು ಸಿಂಪಲ್ ಆಗಿರೋವಂಥ ರಿಪೀಟೆಡ್ ಯೂನಿಟ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮಾನೋಮರ್ ಅಂತ ಕರಿತೀವಿ. ಅದು ಎಷ್ಟೊಂದಾಗಿ ಕಂಬೈನ್ ಆದಾಗ ನಿಮಗೆ ಪಾಲಿಮರ್ ಬರ್ತಾ ಹೋಗುತ್ತೆ. ಪಾಲಿಮರ್ ಬಗ್ಗೆ ನಿಮಗೆ ತುಂಬ ಕ್ವಶನ್ಸು ಕೇಳಿದ್ದಾರೆ. ನಾನು ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ಸ್ ಅಪ್ಲೋಡ್ ಮಾಡಿದಾಗ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಬರೀ ಕ್ವಶನ್ಸ್ ಹೇಳಬೇಡಿ, ಯಾಕೆಂದರೆ ನಾವು ಕೆಮಿಸ್ಟ್ರಿ ಓದ್ದಲ್ಲೇ ಇದ್ದರೆ, ಅಕಸ್ಮಾತ್ ಇಫ್ ದೇ ಆರ್ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ವಿಡಿಯೋಗಳ್ನ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಸಾಧ್ಯ ಆಗುತ್ತೇನೋ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಇಟ್ ಇಸ್ ಡಿಫಿಕಲ್ಟ್. ಎಲ್ಲ ಕೆಮಿಸ್ಟ್ರಿ ಬಿಹೈಂಡ್ ದಟ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ, ಅದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಯಾವಾಗೂ ನಾವು ಎಕ್ಸಾಮ್ಸ್ಗಳಿಗೆಲ್ಲ ಪ್ರಿಪೇರ್ ಆಗಬೇಕಾದ್ರೆ ಹೇಗೆ ಪ್ರಿಪೇರ್ ಆಗಬೇಕು ಅಂತಂದರೆ, ನಮಗೆ ಯಾವ ಥರ ಸಿಲೆಬಸ್ ಇದೆ, ಯಾವ ಥರ ಪ್ರೀವಿಯಸ್ ಕ್ವಶನ್ ಪೇಪರ್ ಇದೆ, ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, MCQ ಕೇಳಿದಾರ, ಡಿಸ್ಕ್ರಿಪ್ಟಿವ್ ಕೇಳಿದಾರ, ಆ ರೀಸನಿಂಗ್ ಕೇಳ್ತಾರ, ಆ ಬೇಸಿಸ್ ಮೇಲೆ ನೀವು ಓದಬೇಕಾಗತ್ತೆ. So polymers are the giant macromolecules formed by linking thousands of repeating low molecular weight ಕಾಲ್ಡ್ ಆಸ್ ಮಾನೋಮರ್ಸ್. ಆ ಮಾನೋಮರ್ಸ್ ಅಂತೂ ಚಿಕ್ಕದಾಗಿರ್ತವೆ, ಅಂಥವು ಸಾವಿರಾರು ಸೇರಿಕೊಂಡಾಗ ನಿಮಗೆ ಪಾಲಿಮರ್ಸ್ ಬರ್ತವೆ. ಪಾಲಿ ಮೀನ್ಸ್ ಮೆನಿ. ಸೊ ಈ ಎಂಟೈರ್ ಪ್ರೋಸೆಸ್ಗೆ ಮಿಕ್ಸಿಂಗ್ ಆಫ್ ಮಾನೋಮರ್ಸ್ ಇಂಟು ಎ ಕನ್ವರ್ಷನ್ ಆಫ್ ಮಾನೋಮರ್ ಇಂಟು ಎ ಪಾಲಿಮರ್ ಇದೆಯಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಸೊ ಈ ಪಾಲಿಮರೈಸೇಷನ್ಸ್ ಅಥವಾ ಈ ಪಾಲಿಮರ್ಸ್ ಏನಿದೆಯಲ್ಲ ಅದು ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡ್ತೀವಿ. ಒಂದು ಬೇಸ್ಡ್ ಆನ್ ದೇರ್ ಥರ್ಮಲ್ ಬಿಹೇವಿಯರ್. 2 ಥರ ಕ್ಲಾಸಿಫೈ ಮಾಡ್ತಾರೆ, ಥರ್ಮೋಪ್ಲಾಸ್ಟಿಕ್ಸು, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ. ಈ ಥರ್ಮೋಪ್ಲಾಸ್ಟಿಕ್ಸ್ ಹೇಗೆ ಅಂತಂದರೆ, ಸಾಫನ್ ಆನ್ ಹೀಟಿಂಗ್, ಹಾರ್ಡನ್ ಆನ್ ಕೂಲಿಂಗ್. ರಿಪೀಟೆಡ್ ಆಗಿ ನಾನು ಇದನ್ನು ಕೂಲ್ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು, ಹೀಟ್ ಮಾಡ್ಬೋದು, ಹಾರ್ಡನ್ ಮಾಡ್ಬೋದು. ನನಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅದನ್ನು ಏನು ಮಾಡ್ತಾ ಹೋಗ್ಬೋದು, ಕನ್ವರ್ಟ್ ಮಾಡ್ಬೋದು. ಇದು ಯೂಶಲಿ ಹೇಗಿರುತ್ತೆ, ಲೀನಿಯರ್ ಆಗಿರುತ್ತೆ, ಸ್ಲೈಟ್ಲಿ ಬ್ರಾಂಚ್ಡ್, ಲಾಂಗ್ ಚೈನ್ಸ್ ವಿತ್ ನೋ ಕ್ರಾಸ್ ಲಿಂಕ್ಸ್. ಯಾವುದೇ ರೀತಿಯಾದಂಥ ಕ್ರಾಸ್ ಲಿಂಕ್ ಇರೋದಿಲ್ಲ, ಸ್ಟ್ರೈಟ್ ಆಗಿರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆದರೆ ಪಾಲಿಈಥೀನ್, PVC, ಪಾಲಿವಿನೈಲ್ ಕ್ಲೋರೈಡ್, ಪಾಲಿಸ್ಟ್ರೈನ್, ಟೆಫ್ಲಾನ್ ಇದೆಲ್ಲನೂ ಬರುತ್ತೆ. ಅದೇ ಥರ ಇನ್ನೊಂದು ಟೈಪ್ ಆಫ್ ಪಾಲಿಮರ್ಸ್ ಇದೆ, ವಿಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ. ದೇ ಕೆನಾಟ್ ಬಿ ರಿಮೋಲ್ಡೆಡ್. ಒಂದ್ಸಲ ಅದು ಹಾರ್ಡನ್ ಆಯಿತು ಅಂತಂದರೆ ಮತ್ತೆ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅಂಡರ್ಗೋ ಎ ಪರ್ಮನೆಂಟ್ ಕೆಮಿಕಲ್ ಚೇಂಜ್ ಆನ್ ಹೀಟಿಂಗ್, ಫ್ಯೂಸ್ ಪರ್ಮನೆಂಟ್ಲಿ ಆ್ಯಂಡ್ ಕೆನಾಟ್ ಬಿ ರಿಮೋಲ್ಡೆಡ್. 2 ಥರ ಇದೆ. ಒಂದು, ನಾನು ಹೀಟ್ ಮಾಡಿ ಮತ್ತು ಅದನ್ನು ಲಿಕ್ವಿಡಾಗಿ ಮಾಡಿ ಮತ್ತು ನಾನು ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಯಾವುದೋ ಒಂದು ಸಲ ಅದು ಹಾರ್ಡ್ ಆದಮೇಲೆ ಮತ್ತೆ ಅದನ್ನು ಸಾಫ್ಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಥರ್ಮೋಸೆಟ್ಟಿಂಗ್. ಇದು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ, ಅದನ್ನು ನಾನೇನು ಚೇಂಜ್ ಮಾಡೋಕ್ಕಾಗಲ್ಲ. ಅಂಥದಕ್ಕೆ ಏನಂತ ಕರಿತೀವಿ, ಥರ್ಮೋಸೆಟ್ಟಿಂಗ್ ಅಂತೀವಿ. ಇದು ಯೂಶಲಿ ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ, ಕ್ರಾಸ್ ಲಿಂಕ್ ಆಗಿಬಿಟ್ಟಿರುತ್ತೆ.
3 ಡೈಮೆನ್ಷನಲ್ ನೆಟ್ವರ್ಕ್ ಆಗಿಬಿಟ್ಟಿರುತ್ತೆ. ನೀವು ಇದನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಥರ್ಮೋಪ್ಲಾಸ್ಟಿಕ್ ಅಂದರೆ ಲೀನಿಯರ್ ಆಗಿರುತ್ತೆ, ಕ್ರಾಸ್ ಲಿಂಕಿಂಗ್ ಇರಲ್ಲ, ಆಮೇಲೆ ಬ್ರ್ಯಾಂಚಿಂಗು ಕಡಿಮೆ ಇರುತ್ತೆ. ಇಲ್ಲೇನಾಗಿರುತ್ತೆ, ಕ್ರಾಸ್ ಲಿಂಕ್ ಆಗಿರುತ್ತೆ, ಬ್ರ್ಯಾಂಚ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅವು ನಮಗೆ ರೀಮೋಲ್ಡ್ ಆಗೋದಕ್ಕೆ ಅಥವಾ ಹೀಟ್ ಮಾಡಿದಾಗ ಕೂಲ್ ಮಾಡಿದಾಗ ಚೇಂಜ್ ಆಗೋದಕ್ಕೆ ಅದು ಶೇಪ್ನ ಆಗೋಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲು ಬೇಕ್ಲೈಟು, ಮೆಲನೈನು, ಮೆಲನೈನ್ ಫಾರ್ಮಾಲ್ಡಿಹೈಡ್ ರೇಸಿನ್ ಇದೆಲ್ಲನೂ ತೊಗೋಬೋದು. ಇದು ಒಂದು ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇನ್ನೊಂದು ಬೇಸ್ಡ್ ಆನ್ ದಿ ಮಾನೋಮರ್ ಯೂನಿಟ್ ಯಾವ ಥರ ಇದೆ ಅದರಿಂದ ಆ ಮಾನೋಮರ್ ಯೂನಿಟ್ ಕಂಬೈನ್ ಆಗಬೇಕಾದ್ರೆ ಇಫ್ ದರ್ ಈಸ್ ಎ ಲೂಸ್ ಆಫ್ ಎನಿ ಮಾಲಿಕ್ಯೂಲ್ಸ್ ಆರ್ ನಾಟ್, ಆ ಬೇಸಿಸ್ ಮೇಲೆ ಅಡಿಷನ್ ಪಾಲಿಮರ್ಸ್ ಅಂತಾರೆ ಅಥವಾ ಚೈನ್ ಗ್ರೋತ್ ಪಾಲಿಮರ್ಸ್ ಅಂತಾರೆ. ಈ ಮಾನೋಮರ್ಸ್ ಮಚ್ ಕಂಟೈನ್ ಎನ್ ಅನ್ಸ್ಯಾಚುರೇಟೆಡ್ ಬಾಂಡ್, ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ. ದೇ ಜಾಯಿನ್ ಟುಗೆದರ್ ಎಂಡ್ ಟು ಎಂಡ್ ವಿತೌಟ್ ಲೂಸಿಂಗ್ ಎನಿ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಡಿಷನ್ ಪಾಲಿಮರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ತೊಗೊಳಿದ್ರೆ ಪಾಲಿ ಈಥೀನ್ ಅಂತಿದೆ. ಈಥೀನ್ ಅನ್ನೋವಂಥದ್ದು ಡಬಲ್ ಬಾಂಡೆಡ್ ಮಾಲಿಕ್ಯೂಲ್. ಅದು ಏನಾಗುತ್ತೆ, ಪಾಲಿ ಈಥೀನ್ ಕನ್ವರ್ಟ್ ಆಗುತ್ತೆ ವಿತೌಟ್ ಲೂಸಿಂಗ್ ಎನಿ ಮಾಲಿಕ್ಯೂಲ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾಲಿ ಈಥೀನ್ ಅಂತ ಕರಿತೀವಿ, ಅಡಿಷನ್ ಪಾಲಿಮರ್ಸ್ ಅಂತ ಕರಿತೀವಿ, ವಿತೌಟ್ ಲೂಸಿಂಗ್ ಎನಿ ಮಾಲಿಕ್ಯೂಲ್ಸ್ ಬರುವಂಥದ್ದು. ಇನ್ನೊಂದಿದೆ ಕಂಡೆನ್ಸೇಷನ್, ಸ್ಟೆಪ್ ಗ್ರೋತ್. ಚೈನ್ ಗ್ರೋತ್ ಆಗಲ್ಲ, ಸ್ಟೆಪ್ ಗ್ರೋತ್ ಆಗುತ್ತೆ. ಮಾನೋಮರ್ಸ್ ಮಸ್ಟ್ ಕಂಟೈನ್ ಎ ಡಿಸ್ಟಿಂಕ್ಟ್ ಬೈಫಂಕ್ಷನಲ್ ಆರ್ ಪಾಲಿಫಂಕ್ಷನಲ್ ಗ್ರೂಪ್. ಆ ಮಾಲಿಕ್ಯೂಲ್ಗೆ ಪಾಲಿಫಂಕ್ಷನಲ್ ಗ್ರೂಪ್ ಇರಬೇಕು. ಸೊ ಒಂದು ಕಡೆಗೆ ಒಂದು ಫಂಕ್ಷನಲ್ ಗ್ರೂಪ್ ಇರಬೇಕು, ಇನ್ನೊಂದು ಕಡೆಗೆ ಇನ್ನೊಂದು ಫಂಕ್ಷನಲ್ ಗ್ರೂಪ್ ಇರಬೇಕು. ಸೊ ಅವೇನು ಮಾಡ್ತೇವೆ, ದೆ ರಿಯಾಕ್ಟ್ ಟುಗೆದರ್ ರಿಲೀಸಿಂಗ್ ಸ್ಮಾಲ್ ಮಾಲಿಕ್ಯುಲರ್ ಬೈ ಪ್ರಾಡಕ್ಟ್ಸ್ ಲೈಕ್ ವಾಟರ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು. ಪ್ರತಿ ಸಲ ಅವು ಲಿಂಕ್ ಆಗ್ದಾಗ ಬರ್ತಾ ಹೋಗ್ತವೆ. ಪಾಲಿಯೆಸ್ಟರ್ ಆಗಿರ್ಬೋದು, ನೈಲಾನ್ ಇರ್ಬೋದು, ಇವೆಲ್ಲನೂ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಂಡೆನ್ಸೇಷನ್ ಪಾಲಿಮರ್ಸ್ ಅಂತ ಕರಿತೀವಿ. ಜನರಲಿ ಕ್ವಶನ್ಸು ನಾವು ಇದುವರೆಗೂ ನಾನು ಬೇರೆ ಬೇರೆ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದಾಗ ಪಾಲಿಮರ್ಸ್ ಬಗ್ಗೆ ಅವ್ರು ಕೇಳಿರುವಂಥದ್ದು ವಾಲ್ಕನೈಸೇಷನ್ ಬಗ್ಗೆ ಕೇಳಿದ್ದಾರೆ, ರಯಾನ್ ಬಗ್ಗೆ ಕೇಳಿದ್ದಾರೆ. ಈ ವಾಲ್ಕನೈಸೇಷನ್ ಅಂದರೆ ಏನು ಅಂದರೆ, ರಬ್ಬರ್ ಇರುತ್ತೆ, ರಬ್ಬರ್ ನ್ಯಾಚುರಲ್ ರಬ್ಬರ್ ಏನಾಗಿರುತ್ತೆ, ಸ್ಟಿಕ್ಕಿ ಆಗಿರುತ್ತೆ, ಬೇಗ ಹಾಟ್ ವೆನ್ ಹಾಟ್, ಸ್ಟಿಕ್ಕಿ ವೆನ್ ಹಾಟ್, ಬ್ರಿಟೈಲ್ ವೆನ್ ಕೋಲ್ಡ್. ಸೊ ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಅದಕ್ಕೆ ಸಲ್ಫರ್, ಎಲಿಮೆಂಟಲ್ ಸಲ್ಫರ್ನ ಆ್ಯಡ್ ಮಾಡ್ತಾರೆ. ಕ್ರಾಸ್ ಲಿಂಕಿಂಗ್ ಆಗುತ್ತೆ. ಸ್ಟ್ರಾಂಗ್ ಕ್ರಾಸ್ ಲಿಂಕಿಂಗ್ ಸಲ್ಫರ್ ಬ್ರಿಡ್ಜಸ್ ಬಿಟ್ವೀನ್ ಟೂ ಲೀನಿಯರ್ ಚೈನ್ಸ್. ಎರಡು ರಬ್ಬರ್, ನ್ಯಾಚುರಲ್ ರಬ್ಬರ್ ಇರುತ್ತೆ, ನ್ಯಾಚುರಲ್ ರಬ್ಬರ್ಗೆ ಐಸೋಪ್ರೀನ್ ಅನ್ನೋ ಯೂನಿಟ್ ಇರುತ್ತೆ, ಪಾಲಿ ಐಸೋಪ್ರೀನ್ಸ್ ಕಂಬೈನ್ ಆಗಿರ್ತವೆ. ಅದು ಸಾಫ್ಟ್ ಆಗಿರುತ್ತೆ, ಸ್ಟಿಕ್ಕಿ ಆಗಿರುತ್ತೆ, ಬ್ರಿಟೈಲ್ ಬೇಗ ಮುರಿದು ಹೋಗುತ್ತೆ. ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಅವೆರಡರ ಮಧ್ಯದಲ್ಲಿ ಏನು ಮಾಡ್ತಾರೆ, ಕ್ರಾಸ್ ಲಿಂಕ್ ಮಾಡ್ತಾರೆ ಸಲ್ಫರ್ನ. ಅವಾಗ ಏನಾಗುತ್ತೆ ಅಂತಂದರೆ ಅದು ಸ್ಟ್ರಾಂಗ್ ಆಗುತ್ತೆ, ಹೀಟ್ ರೆಸಿಸ್ಟೆಂಟ್ ಆಗುತ್ತೆ, ಡ್ಯೂರಬಲ್ ಆಗುತ್ತೆ, ಹೈಲಿ ಎಲಾಸ್ಟಿಕ್ ಆಗುತ್ತೆ. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ವಾಲ್ಕನೈಸೇಷನ್ ಅಂತ ಕರೀತಾರೆ. ಸೊ ಇದ್ರ ಮೇಲೆ ಸುಮಾರು ಬೇರೆ ಬೇರೆ ಥರ ಕ್ವಶನ್ ಕೇಳ್ತಾ ಇದ್ದಾರೆ. 1 to 5% ಎಲಿಮೆಂಟಲ್ ಸಲ್ಫರ್ ಆ್ಯಡ್ ಮಾಡಿದಾಗ ಇದಾಗ್ತಾ ಇದೆ. ಅದೇ ಥರ ರಯಾನ್ ಮತ್ತು ನೈಲಾನ್ ಬಗ್ಗೆ ಕಂಪ್ಯಾರಿಸನ್ ಇರೋ ಅಂಥದ್ದಿದೆ. ರಯಾನ್ ಅಂತ ನಾವೇನು ಕರಿತೀವಲ್ಲ ಅದೇನಾಗಿದೆ, ಸೆಮಿ ಸಿಂಥೆಟಿಕ್ ಪಾಲಿಮರ್. ನೈಲಾನ್ ಏನಿದೆಯಲ್ಲ 100% ಅದು ಸಿಂಥೆಟಿಕ್ ಆಗಿರುತ್ತೆ. ರಯಾನ್ ಈಸ್ ಮೇಡಪ್ ಆಫ್ ಡಿಸಾಲ್ವಿಂಗ್ ನ್ಯಾಚುರಲ್ ಸೆಲ್ಯುಲೋಸ್, ವುಡ್ ಪಲ್ಪ್ ಅಂತ ಏನು ಕರಿತೀವಿ, ಇನ್ ಆಲ್ಕಲೈನ್ ಸೊಲ್ಯೂಷನ್ ಆಫ್ ಕಾರ್ಬನ್ ಡೈಸಲ್ಫೈಡ್ ಟು ಕ್ರಿಯೇಟ್ ಎ ಥಿಕ್ ಸಿರಪ್ ಕಾಲ್ಡ್ ಆಸ್ ವಿಸ್ಕೋಸ್ ಅಂತ ಹೇಳ್ತೀವಿ, ವಿಚ್ ಈಸ್ ದೆನ್ ಎಕ್ಸ್ಕ್ಲೂಡೆಡ್ ಇನ್ ಎ ಫೈನ್ ಸಿಲ್ಕ್ ಲೈಕ್ ಥ್ರೆಡ್ಸ್. ಆದರೆ ಈ ನೈಲಾನ್ ಏನಿದೆಯಲ್ಲ ಇದು 100% ಸಿಂಥೆಟಿಕ್. ರಯಾನ್ ಏನಿದೆಯಲ್ಲ ಅದರಲ್ಲಿ ಅರ್ಧ ನ್ಯಾಚುರಲ್ ಸೆಲ್ಯುಲೋಸ್ನ ಯೂಸ್ ಮಾಡಿ ಇನ್ನರ್ಧ ಸಿಂಥೆಟಿಕ್ನ ಆ್ಯಡ್ ಮಾಡ್ತಾರೆ. ಹಾಗಾಗಿ ಅದು ಸೆಮಿ ಸಿಂಥೆಟಿಕ್ ಪಾಲಿಮರ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಗೇನ್ ಈ ಪಾಲಿಮರ್ಸ್ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅದು ರಬ್ಬರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಫೈಬರ್ಸ್ ಆಗಿರ್ಬೋದು, ಎಲ್ಲನೂ ಏನಾಗ್ತಿದೆ, ಮಾನೋಮರ್ಗಳು ಕಂಬೈನ್ ಆಗಿ ಪಾಲಿಮರ್ ಬರ್ತಿದೆ. ಆದರೆ ಯಾಕೆ ಬೇರೆ ಬೇರೆ ಥರ ಎಲಾಸ್ಟಿಸಿಟಿ ಇದೆ ಅದು ಇದೆ ಅಂದರೆ ಅದರದ್ದು ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಅದರದ್ದು ಪ್ರಾಪರ್ಟೀಸ್ ಯಾಕೆ ಚೇಂಜ್ ಆಗುತ್ತೆ. ಈ ರಬ್ಬರ್ ಇದೆ ಅಂದರೆ ಎಲಾಸ್ಟರ್ಸ್ ಇರುತ್ತೆ, ಪ್ಲಾಸ್ಟಿಕ್ ಅಂದರೆ ಇಲ್ಲ, ಫೈಬರ್ದಂದರೆ ಒಂಥರ ಇರುತ್ತೆ, ಎಲ್ಲನೂ ಏನಾಗಿರ್ತವೆ ಪಾಲಿಮರೇ. ಯಾಕೆ ಆ ಥರ ಬಿಹೇವ್ ಮಾಡ್ತವೆ ಅಂದರೆ ಅವೆರಡರು ಮಾನೋಮರ್ ಮಧ್ಯೆ ಇರುವಂಥ ಇಂಟ್ರಾಮಾಲಿಕ್ಯುಲರ್ ಫೋರ್ಸ್ ಐರಾರ್ಕಿ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರಬ್ಬರಲ್ಲಿ ಏನಾಗಿರುತ್ತೆ, ವೀಕೆಸ್ಟ್ ಆಗಿರುತ್ತೆ. ಇಂಟ್ರಾಮಾಲಿಕ್ಯುಲರ್ ಫೋರ್ಸಸ್ ಅಲೋಸ್ ಮ್ಯಾಕ್ಸಿಮಮ್ ಸ್ಟ್ರೆಚಿಂಗ್. ಎಲಾಸ್ಟೋಮರ್ಸ್ ಏನಾಗುತ್ತೆ, ವ್ಯಾಲ್ಕನೈಸೇಷನ್ ಆಗೋಕ್ಕಿಂತ ಮುಂಚೆ ಹೇಳ್ತಾ ಇರೋವಂಥದ್ದು, ಅದಕ್ಕೆ ಎಲಾಸ್ಟೋಮರ್ಸ್ ಅಂತಾರೆ. ನೀವು ಎಷ್ಟು ಬೇಕಾದ್ರೂ ಅದನ್ನು ಜಗ್ತಾ ಹೋಗ್ಬೋದು. ಯಾಕೆ ಅಂದರೆ ಅವೆರಡರ ಮಧ್ಯೆ ಇರೋ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಏನಿದೆಯಲ್ಲ, ಎರಡು ಪಾಲಿಮರ್ ಮಧ್ಯೆ, ಎರಡು ಮಾನೋಮರ್ ಮಧ್ಯ ಅದು ವೀಕ್ ಆಗಿರುತ್ತೆ. ಅದಾದಮೇಲೆ ಪ್ಲಾಸ್ಟಿಕ್ಸ್ ಬರುತ್ತೆ, PVC ಆಗಿರ್ಬೋದು, ಪಾಲಿ ಈಥೀನ್ ಬರುತ್ತೆ. ಅವು ಏನಾಗಿರ್ತವೆ, ತುಂಬ ವೀಕು ಇಲ್ಲ, ತುಂಬ ಸ್ಟ್ರಾಂಗು ಇಲ್ಲ, ಇನ್ ಬಿಟ್ವೀನ್ ಇರುತ್ತೆ, ಇಂಟರ್ಮೀಡಿಯೇಟ್ ಇಂಟ್ರಾಮಾಲಿಕ್ಯುಲರ್ ಫೋರ್ಸಸ್. ಅದೇ ಥರ ಫೈಬರ್ಸ್ ಬರ್ತವೆ, ನೈಲಾನ್ ಆಗಿರ್ಬೋದು, ಪಾಲಿಯೆಸ್ಟರ್ ಆಗಿರ್ಬೋದು, ಸ್ಟ್ರಾಂಗೆಸ್ಟ್ ಇಂಟ್ರಾಮಾಲಿಕ್ಯುಲರ್ ಫೋರ್ಸಸ್
ಡ್ಯೂ ಟು ದಿ ಇಂಟೆನ್ಸ್ ಹೈಡ್ರೋಜನ್ ಬಾಂಡಿಂಗ್ ಆರ್ ಡೈಪೋಲ್ ಇಂಟ್ರಾಕ್ಷನ್ ಹೈ ಸ್ಟೆನ್ಸಿಲ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇದ್ರ ಮೇಲೇನು ಸುಮಾರು ಕ್ವಶನ್ಸ್ಗಳನ್ನ ಅವರು ಕೇಳಿದ್ದಾರೆ. ಅದೇ ರೀತಿ ಬಯೋಡಿಗ್ರೇಡಬಲ್ ಆಲ್ಟರ್ನೇಟಿವ್ಸ್, ನಮಗೆ ಗೊತ್ತಾಗಿದೆ ಪಾಲಿಮರ್ಸ್ ಅಂತ ಅನ್ನೋದು ಪರ್ಟಿಕ್ಯುಲರ್ಲಿ ಪಾಲಿ ಈಥೆನಿಂದ ಪ್ಲಾಸ್ಟಿಕ್ ಕವರ್ಸಿಂದ ನಮಗೆ ಏನೇನು ತೊಂದರೆ ಆಗ್ತಿದೆ ಅದು ನಾನ್ ಬಯೋಡಿಗ್ರೇಡಬಲ್ ಆಗ್ತಾ ಇದೆ. ಅದಕ್ಕೆ ಬಯೋಡಿಗ್ರೇಡಬಲ್ ಆಗಿರುವಂಥದ್ದು ಗ್ರೀನ್ ಸಿಂಥಸಿಸಲ್ಲಿ ನಾವು ಏನಾದರೂ ಮಾಡೋಕ್ಕಾಗತ್ತಾ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮಾಡರ್ನ್ ಗ್ರೀನ್ ಕೆಮಿಸ್ಟ್ರಿ ಎಕ್ಸಾಮ್ ಪ್ರಿಯರಿಟೈಸ್ ದ ಪಾಲಿಮರ್ಸ್ ದಟ್ ಬ್ರೇಕ್ ಡೌನ್ ನ್ಯಾಚುರಲಿ, ತನ್ನಷ್ಟಕ್ಕೆ ತಾನೇ ನ್ಯಾಚುರಲಿ ಕಳೆಯುವಂಥದ್ದು, ಬಯೋಡಿಗ್ರೇಡಬಲ್ ಆಗುವಂಥದ್ದು ಬೇಕು. ಹಾಗಾಗಿ PHBV ಅಂತ ಕರಿತೀವಿ, ಪಾಲಿ ಬೀಟಾ ಹೈಡ್ರಾಕ್ಸಿ ಬ್ಯೂಟರೈಟ್ ಬೀಟಾ ಹೈಡ್ರಾಕ್ಸಿ ವಲರೈಟ್ ಅಂತ ಅದನ್ನು ಯೂಸ್ ಮಾಡ್ತೀವಿ ಇನ್ಸ್ಟೆಂಟ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಆರ್ ಪಾಲಿಇಥಿಲೀನ್. ಅದೇ ಥರ ನೈಲಾನ್ 2 ನೈಲಾನ್ 6 ನೈಲಾನ್ 2 ಟು ನೈಲಾನ್ 6 ಇದೆ, ನೈಲಾನ್ 6 ಇದೆ. ಅದೇ ಥರ ನೈಲಾನ್ 2 ನೈಲಾನ್ 6 ಅದನ್ನು ಮಾಡಿದ್ರು ಅದು ಬಯೋಡಿಗ್ರೇಡಬಲ್ ಆಲ್ಟರ್ನೇಟಿವ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಎನಿ ಡೌಟ್ಸ್, ಯು ಕ್ಯಾನ್ ಕಾಮೆಂಟ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.